ಸಂಜೆ ಹೊತ್ತು ಏರಿಯಾ ತುಂಬಾ ಪ್ರಶಾಂತವಾಗಿತ್ತು. ಆದ್ರೆ ಅದೊಂದು ಮನೆಯಿಂದ ಹೆಣ್ಮಗಳ ಕೂಗಾಟ ಕಿರುಚಾಟ ಹೊರಬಂದಿತ್ತು. ಅಕ್ಕಪಕ್ಕದ ನಿವಾಸಿಗಳು ಆ ಮನೆಯಲ್ಲಿ ಗಲಾಟೆ ನಡೀತಾ ಇದೆ ಅಂತ ಎಲ್ರೂ ಅನ್ಕೊಂಡು ಓಡೋಡಿ ಬಂದಿದ್ರು. ಬಂದು ನೋಡುವಷ್ಟರಲ್ಲಿ ಪುಟ್ಟ ಬಾಲಕಿ ಕೊಲೆಯಾಗಿ ಹೋಗಿದ್ಲು. ಅಮ್ಮನ ಎದುರೇ ಮಲತಂದೆಯ ಕೈಯಿಂದಲೇ ಕೊಲೆಯಾಗಿ ಹೋಗಿದ್ಲು. ಈ ಕುರಿತ ಕಂಪ್ಲೀಟ್ ಸ್ಟೋರಿ ಇಲ್ಲಿದೆ ನೋಡಿ. ಕತ್ತಲ ರಾತ್ರಿ ರಸ್ತೆ ಬದಿಯಲ್ಲದೆ ಇರೋ ಮನೆ ಬಳಿ ಪೊಲೀಸರು ಆಗಮಿಸಿದ್ರು. ಶ್ವಾನದಳವು ಕೂಡ ಎಂಟ್ರಿ ಕೊಟ್ಟಿತ್ತು. ಪೊಲೀಸರು ಫುಲ್ ಸೀರಿಯಸ್ ಆಗಿ ಮಾಹಿತಿ ಪಡೆದುಕೊಳ್ಳೋಕೆ ಮುಂದಾಗಿದ್ರು. ಸ್ಥಳೀಯರನ್ನ ವಿಚಾರಿಸೋಕೆ ತೊಡಗಿದ್ರು. ಅಕ್ಕಪಕ್ಕದ ನಿವಾಸಿಗಳು ಕೂಡ ಆತಂಕದಿಂದಲೇ ಎಲ್ಲವನ್ನೂ ನೋಡ್ತಿದ್ರು. ಪೊಲೀಸರು ಕೇಳ್ತಾಗಿದ್ದ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಿದ್ರು. ಈ ನಡುವೆಗೆ ಮನೆಯ ಒಳಗಿನಿಂದ ಮೃತದೇಹ ಹೊರ ಬಂದಿತ್ತು. ಆಂಬ್ಯುಲೆನ್ಸ್ಗೆ ಶವ ಶಿಫ್ಟ್ ಮಾಡಲಾಗಿತ್ತು. ಹೀಗೆ ಹೊರಬಂದ ಮೃತದೇಹ ಪುಟ್ಟ ಬಾಲಕಿಯದ್ದು. ಇನ್ನು ಬಾಳಿ ಬದುಕಬೇಕಿದ್ದ, ಸಾಧನೆಯ ಹಾದಿಯಲ್ಲಿ ನಡೆಯಬೇಕಿದ್ದ, ಅಮ್ಮನ ಕನಸು ಈಡೇರಿಸಬೇಕಿದ್ದ 7 ವರ್ಷದ ಹೆಣ್ಣು ಮಗಳದ್ದು ಅನ್ನೋದೇ ವಿಪರ್ಯಾಸ. ಈ ಪುಟ್ಟ ಹುಡುಗಿಯ ನಗು ಒಂದೇ ಸಾಕು. ಇರೋ ಬರೋ ಟೆನ್ಷನ್ಗಳು ದೂರವಾಗಿ ಬಿಡತ್ತೆ. ಮುಗ್ಧೆಯ ನಗುವನ್ನ ನೋಡ್ತಿದ್ರೆ ಇರೋ ಬೇಜಾರ್ ಕೂಡ ಮಾಯವಾಗತ್ತೆ. ಇಂತಹ ಪುಟ್ಟ ಕಂದಮ್ಮ, ಏನೇನೂ ತಪ್ಪು ಮಾಡದ ಕಂದಮ್ಮ ಅನ್ಯಾಯವಾಗಿ ಕೊಲೆಯಾಗಿ ಹೋಗಿದ್ದಾಳೆ. ಅಮ್ಮನ ಮುಂದೆಯೇ ಕೊನೆಯುಸಿರು ಎಳೆದು ಬಿಟ್ಟಿದ್ದಾಳೆ. ಈಕೆಯ ಹೆಸರು ಸಿರಿ. ಈ ಮನೆಯ ಸಿರಿಯನ್ನ ಮಸಣಕ್ಕೆ ಕಳುಹಿಸಿರೋದು ಈತನೇ, ಈ ಪರಮ ಪಾಪಿಯೇ. ಬೈಕ್ ಮೇಲೆ ಕೂತ್ಕೊಂಡು ಪೋಸ್ ಕೊಡೋದೇನೋ, ಹೋಟೆಲ್ನಲ್ಲಿ ಕಾಲ್ ಮೇಲೆ ಕಾಲ್ ಹಾಕೊಂಡು ಕೂರೋದೇನೋ. ಇವನ ಶೋಕಿಗಿಷ್ಟು ಬೆಂಕಿ ಹಾಕ್ಲೇಬೇಕು ಕಣ್ರಿ. ಯಾಕಂದ್ರೆ ಈ ನೀಚಾತಿ ನೀಚನೆ 7 ವರ್ಷದ ಸಿರಿಯನ್ನ ಕೊಲೆ ಮಾಡಿರೋದು. ತಾಯಿಯ ಮುಂದೆಯೇ ಪುಟ್ಟ ಹುಡುಗಿಯನ್ನ ಉಸಿರುಗಟ್ಟಿಸಿ ಕೊಂದು ಹಾಕಿರೋದು. ಈತನ ಹೆಸರು ದರ್ಶನ್. ಬೆಂಗಳೂರು ಹೊರವಲಯದ ಕುಂಬಳಗೋಡು ಬಳಿಯ ರಾಮಸಂದ್ರದ ನಿವಾಸಿ. ಆನೇಕಲ್ನಲ್ಲೇ ರಿಟೇಲ್ ಮಾರ್ಕೆಟಿಂಗ್ನಲ್ಲಿ ಕೆಲಸ ಮಾಡ್ತಿದ್ದಂತೆ. ಅಷ್ಟೋಗಿಷ್ಟೋ ದುಡ್ಡು ನೋಡ್ತಿದ್ದ. ಇದೇ ರಾಮಸಂದ್ರದ ಕನ್ನಿಕಾ ಬಡಾವಣೆಯ ಮುಖ್ಯ ರಸ್ತೆಯಲ್ಲಿ ವಾಸವಿದ್ದ. ಈಗ ಇದೇ ಮನೆಯನ್ನೇ ಸ್ಮಶಾನ ಮಾಡಿಟ್ಟಿದ್ದಾನೆ. ಈಕೆ ಬೆಳಿಗ್ಗೆ ಮಗುನ ಸ್ಕೂಲಿಗೆ ಕಳಿಸ್ಬಿಟ್ಟು ತಾನು ಕೆಲಸಕ್ಕೆ ಹೋಗಿದ್ದಾಳೆ. ಮಗು ಒಂದು 4 ಗಂಟೆಗೆ ಸ್ಕೂಲಿಂದ ವಾಪಸ್ ಬಂದಿದೆ. ಬಂದಮೇಲೆ ಇವನು ಕೂಡ ಮನೆಯಲ್ಲೇ ಇದ್ದ. ಅವಾಗ ಮಗುಗೆ ಈ ಥರ ಮಾಡಿದಾನೆ ಅನ್ನೋ ಸಾಧ್ಯತೆ ಇದೆ. ಅವನ ಮಗುಗೆ ಮುಖಕ್ಕೆಲ್ಲ ಕಣ್ಣಿಗೆಲ್ಲ ಹೊಡೆದ್ಬಿಟ್ಟಿದ್ದಾನೆ. ಕಣ್ಣೆಲ್ಲ ಊದ್ಕೊಂಡಿದೆ, ರಕ್ತ ಹೆಪ್ಪಗಟ್ಟಿದೆ. ವೆಪನ್ ಯೂಸ್ ಮಾಡಿದ್ರ ಬಗ್ಗೆ ಈ ಸದ್ಯ ನಮ್ಗೇನು ಕಂಡು ಬಂದಿಲ್ಲ. ಬಟ್ ಕೈಲಿಂದ ಹೊಡೆದಿದ್ರ ಬಗ್ಗೆ ತಿಳಿದು ಬರ್ತಾ ಇದೆ. ಇಲ್ಲಿನ ಸೀನ್ಗೆ, ಈ ಮನೆಯಲ್ಲಿ ನಡೆದ ಅನ್ಯಾಯದ ಸಾವಿಗೆ ತಾಯಿಯೇ ಕಾರಣಕರ್ತೆಯಾಗಿ ಬಿಟ್ಟಿದ್ದಾಳೆ. ತಾಯಿ ಮಾಡಿದ ಒಂದೇ ಒಂದು ತಪ್ಪಿಗೆ ಆಟ ಆಡುತ್ತಾ ನಲಿಯುತ್ತಾ ಬೆಳೆಯಬೇಕಿದ್ದ ಸಿರಿ ನರಕ ಅನುಭವಿಸಿ ಕೊಲೆಯಾಗಿ ಹೋಗಿದ್ದಾಳೆ. ಇಷ್ಟಕ್ಕೂ ಸಿರಿ ಸಾವಿಗೆ ಅಮ್ಮನೇ ಹೇಗೆ ಕಾರಣ? ಈ ಪರಮಪಾಪಿ ಸಿರಿಯನ್ನ ಕೊಂದಿದ್ದು ಯಾಕೆ? ಈ ಮನೆಯಲ್ಲಿ ನಡೆದಿದ್ದು ಏನು ಅನ್ನೋ ಸತ್ಯ ರಿವೀಲ್ ಆಗೋದೇ ಇಲ್ಲಿಂದ.
ಅವರು 1 ವರ್ಷದಿಂದ 6 ತಿಂಗಳು 1 ವರ್ಷ 6 ತಿಂಗಳಾಯ್ತು. ಓಕೆ, ಏನ್ ಕೆಲಸ ಮಾಡ್ಕೊಂಡಿದ್ರು? ಟ್ಯೂಷನ್ ಕೊಡ್ತೀನಿ ಅಂತ ಹೇಳಿ ಟ್ಯೂಷನ್. ಯಾರ್ಯಾರು ಅವ್ರ ತಾಯಿ, ಅವ್ರ ಮಗಳು, ಅಮ್ಮ, ಮಗಳು 3 ಜನ. ಇವತ್ತು ಈ ಘಟನೆ ಆಗಿರೋದು ಎಷ್ಟೊತ್ತಲ್ಲಿ? ನಮ್ಗೆ ಗೊತ್ತಾಗಿರೋದು 9 ಗಂಟೆಗೆ. ನಮಗೆ ಗೊತ್ತಾಗಿರೋದು 9 ಗಂಟೆಗೆ. ಪೊಲೀಸ್ ಅವ್ರು ಫೋನ್ ಮಾಡಿದ್ಮೇಲೆ ಗೊತ್ತಾಗಿರೋದು. ಮಗು ಹೆಂಗಿತ್ತು ಮೊದಲೆಲ್ಲ ನೋಡೋದು? ನಾವು 1 ತಿಂಗಳಿಂದ ನೋಡಿದ್ವಿ. ಅದ್ರ ಮೇಲೆ ನೋಡಿ ಏನಾದ್ರು ಮಾಡ್ಕೊಂತಿದ್ರ? ಈಗ ಗೊತ್ತಿಲ್ಲ ಸರ್. ನಾವು ಬರೋದೇ ಎಲ್ಲರೂ ಅಪ್ರೂಪ್ ಒಂದ್ಸಲ 3 ತಿಂಗಳು 2 ತಿಂಗಳು ಹೊಸ ಬರ್ತಿದ್ದು. ಅದು ಬಾಡಿಗೆ ಆನ್ಲೈನ್ ಅಲ್ಲಿ ಮಾಡ್ತಾರೆ. ಈ ಮೊನ್ನೆ ಒಂದು ರೀಸೆಂಟ್ ಆಗಿ ಕರೆಂಟ್ ಪ್ರಾಬ್ಲಮ್ ಇತ್ತಂತ 1 ತಿಂಗಳಿಂದ ಬಂದು ಹೋಗಿದೆ ಅಷ್ಟೇ. ಮತ್ತೆ ಇಲ್ಲ ನನ್ನ ಹತ್ರ ಹೇಳಿದಾರೆ ಮದುವೆ ಆಗಿದ್ದೀನಿ ಅಂತ ಹೇಳಿದ್ರೆ ಅಷ್ಟೇ. ಗಂಡನಿಗೆ ಗೋಲಿ, ಇನ್ಸ್ಟಾ ಗೆಳೆಯನಿಗೆ ಹಾಯ್. 2ನೇ ಮದುವೆ, ಪ್ರೇಯಸಿಯ ಮಗಳ ಕೊಂದ ಮಲತಂದೆ. ಈಕೆಯ ಹೆಸರು ಶಿಲ್ಪಾ. ಮಾಡದ ತಪ್ಪಿಗೆ ಕೊಲೆಯಾಗಿರೋ ಸಿರಿಯ ಅಮ್ಮ. ಬೆಂಗಳೂರಿನ ಕುಂಬಳಗೋಡು ಬಳಿಯ ರಾಮಸಂದ್ರದ ನಿವಾಸಿ. 7 ವರ್ಷದ ಹಿಂದೆ ಈ ಶಿಲ್ಪಾಗೆ ಅದಾಗಲೇ ಮದುವೆಯಾಗಿತ್ತು. ಪ್ರಾರಂಭದಲ್ಲಿ ಗಂಡ ಹೆಂಡತಿ ಚೆನ್ನಾಗೇಗಿದ್ರು. ಒಂದು ಮುದ್ದಾದ ಹೆಣ್ಣು ಮಗು ಕೂಡ ಜನಿಸಿತ್ತು. ಆ ಮಗುವೇ ಈ ಸಿರಿ. ಇಷ್ಟೇ ಆಗಿದ್ದಿದ್ರೆ ಶಿಲ್ಪಾ ಬದುಕಿನಲ್ಲಿ ಈ ಹೆಣ್ಣು ಮಗಳು ಸಿರಿ ತಂದು ಕೊಡ್ತಿದ್ಲು. ಸಿರಿಯು ಜೀವಂತವಾಗಿ ಇರ್ತಿದ್ಲು. ಆದ್ರೆ ಗಂಡನೊಂದಿಗೆ ಜಗಳ ಮಾಡಿಕೊಂಡು ಗಂಡನನ್ನೇ ಈ ಶಿಲ್ಪಾ ಬಿಟ್ಟಿದ್ಲು. ಸಿರಿಯೊಂದಿಗೆ ಬೇರೆ ಮನೆ ಮಾಡ್ಕೊಂಡಿದ್ಲು. ಖಾಸಗಿ ಕಂಪನಿಯೊಂದರಲ್ಲಿ ಕೆಲಸ ಮಾಡ್ತಾ ಸಿರಿಯನ್ನ ಸಾಕ್ತಾಗಿದ್ಲು. ಇದೇ ಸಂದರ್ಭದಲ್ಲೇ ನೋಡಿ ಶಿಲ್ಪಾಳ ಲೈಫ್ನಲ್ಲಿ ಎಂಟ್ರಿ ಕೊಟ್ಟಿದ್ದೆ ಈ ದರ್ಶನ್. ಎಸ್, ಇತ್ತೀಚೆಗೆ ಶಿಲ್ಪಾಳಿಗೆ ಇನ್ಸ್ಟಾಗ್ರಾಂನಲ್ಲಿ ಈ ದರ್ಶನ್ನ ಪರಿಚಯ ಆಗಿದೆ. ಆ ಇನ್ಸ್ಟಾ ಪರಿಚಯ ಪ್ರೀತಿಗೆ ತಿರುಗಿದೆ. ಆ ಪ್ರೀತಿ ಮದುವೆ ತನಕ ಹೋಗಿದೆ. ಈ ಶಿಲ್ಪ ನನಗೆ ಈ ಹಿಂದೆ ಮದುವೆಯಾಗಿದೆ, ಒಬ್ಬಳು ಮಗಳು ಕೂಡ ಆಗಿದ್ದಾಳೆ ಅಂತ ದರ್ಶನ್ಗೆ ನಿಜ ಹೇಳಿದ್ದಾಳೆ. ಆಗ ದರ್ಶನ್, ನಿನಗೆ ನಾನು ಲೈಫ್ ಕೊಡ್ತೀನಿ, ನಿನ್ನ ಬದುಕಿನಲ್ಲಿ ನಾನು ಜೊತೆಯಾಗಿ ಇರ್ತೀನಿ, ನಿನ್ನ ಮಗಳನ್ನ ನನ್ನ ಮಗಳು ಅಂತ ಸಾಕ್ತೀನಿ ಅಂತ ಡೈಲಾಗ್ ಹೊಡೆದಿದ್ದಾನೆ. ಆ ಡೈಲಾಗ್ಗೆ ಕಳೆದು ಹೋದ ಈ ಶಿಲ್ಪ ಕಳೆದ 4 ತಿಂಗಳ ಹಿಂದೆ ಮದುವೆ ಆಗ್ತಾಳೆ. ನಂತರ ಸಿರಿ ಜೊತೆ ಶಿಲ್ಪ ಹಾಗೂ ಈ ದರ್ಶನ್ ರಾಮಸಂದ್ರದಲ್ಲಿ ಬಾಡಿಗೆ ಮನೆ ಮಾಡಿಕೊಂಡು ವಾಸವಿದ್ರು. ಆದ್ರೀಗ ಸಿರಿಯನ್ನೇಗಿ ಪಾಪಿ ದರ್ಶನ್ ಕೊಲೆ ಮಾಡಿದ್ದಾನೆ. ಇವರು ಒಂದು ಸುಮಾರು 4 ತಿಂಗಳದ ಹಿಂದ್ಗಡೆ ಮದುವೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಇನ್ಸ್ಟಾಗ್ರಾಮ್ ಥ್ರೂ ಆ ಹುಡುಗ ಪರಿಚಯ ಆಗಿದ್ದು. ಆಕೆ 1ನೇ ಗಂಡ ಬಾಲ ಅಂತ, ಅವನು ಒಂದು ಮಗು 2 ವರ್ಷ ಇದ್ದಿದ್ದಾಗನೇ ಆಕೆ ಬಿಟ್ಟು ಹೋಗಿದ್ದಾನೆ. ಈಗ ಆಕೆ ಅವ್ರ ತಾಯಿ ಜೊತೆ ಇಲ್ಲಿ ವಾಸ ಇದ್ಲು. ಈಗ 1.5 ತಿಂಗಳದ ಹಿಂದ್ಗಡೆ ತಾಯಿನೂ ಕೂಡ ತೀರ್ಕೊಂಡಿದ್ದಾಳೆ. ಆಕೆ ಮಗು ಇಷ್ಟು ವಾಸ ಇತ್ತು. ಅವನು ಆನೆಕಲ್ಲಲ್ಲಿ ಕೆಲಸ ಮಾಡ್ತಾ ಇದ್ದಂತೆ. ಅವಾಗ ಬಂದು ಹೋಗೋದು ಮಾಡ್ತಾ ಇದ್ದಾನೆ. ನಿನ್ನೆ ಒಂದು 11 ಗಂಟೆಗೆ ಮನೆಗೆ ಬಂದಿದ್ದಾನೆ. ಅವಾಗಿಂದನೂ ಸ್ವಲ್ಪ ಜಗಳ ಕಿತ್ತಾಡ್ಕೊಂಡಿದ್ದಾರೆ. ಅದು ಅಕ್ಟೋಬರ್ 24ನೇ ತಾರೀಕು. ಕೆಲಸಕ್ಕೆ ಹೋಗಿ ಸಂಜೆ ವಾಪಸ್ ಆಗಿದ್ದ ದಂಪತಿ ಮಧ್ಯೆ ಅದ್ಯಾವ ವಿಷಯ ಎಂಟ್ರಿ ಕೊಟ್ಟಿತ್ತೋ ಗೊತ್ತಿಲ್ಲ. ಸಡನ್ ಆಗಿ ದರ್ಶನ್ ಹಾಗೂ ಶಿಲ್ಪಾ ನಡುವೆ ಜಗಳ ಆಗಿದೆ. ಇಬ್ಬರು ಪರಸ್ಪರ ಬೈದಾಡಿಕೊಂಡಿದ್ದಾರೆ. ಈ ವೇಳೆ ದರ್ಶನ್ ಹೆಂಡತಿ ಮೇಲೆ ಕೋಪ ತೋರಿಸೋದು ಬಿಟ್ಟು ಮನೆಯ ಹೊರಗಡೆ ಆಟ ಆಡಿಕೊಂಡಿದ್ದ ಸಿರಿಯನ್ನ ಈ ದರ್ಶನ್ ಮನೆಗೆ ಎಳೆದುಕೊಂಡು ಹೋಗಿದ್ದಾನೆ. ಮನೆಯ ಒಳಗೆ ಸಿರಿ ತಲೆಗೆ ಹೊಡೆದು ಉಸಿರುಗಟ್ಟಿಸಿ ಕೊಲೆಗೈದಿದ್ದಾನೆ. ಹೆಂಡತಿಯನ್ನ ಪಕ್ಕಕ್ಕೆ ತಳ್ಳಿ ರೂಮಿಗೆ ಎಳೆದೊಯ್ದ ಪಾಪಿ ಸಿರಿಯನ್ನ ಕೊಂದಿದ್ದಾನೆ. ಕಣ್ಣು ಮುಂದೆಯೇ ಕರುಳ ಬಳ್ಳಿಯ ಸಾವನ್ನ ಕಂಡ ಶಿಲ್ಪ ಕಿರುಚಾಡಿದ್ದು. ನಂತರ ಆರೋಪಿ ದರ್ಶನ್ ಅಲ್ಲಿಂದ ಬೈಕ್ನಲ್ಲಿ ಎಸ್ಕೇಪ್ ಆಗಿದ್ದಾನೆ. ಇದೀಗ ಪೊಲೀಸರು ಹಂತಕನ ಬೆನ್ನ ಹಿಂದೆ ಬಿದ್ದಿದ್ದಾರೆ.